ಏನ್ರಿ ಹೊಣೆಗಾರಿಕೆ ಯಾಕೆ? ಶಿಕ್ಷೆ ಕೊಟ್ಟಿದ್ದೀವಲ್ಲ ಅಂತ ಹೇಳಿ 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 ಕೊನೆಗೂ ಕೂಡ ರಾಜೀನಾಮೆ ಕೊಡ್ಸೇ ಬಿಟ್ರಿ. ಏನು ವಿಶೇಷ? ಹೆಂಗೆ ಮನವರಿಕೆ ಆಯಿತು? ಜ್ಞಾನೋದಯ ಇಷ್ಟೊಂದು ತಡವಾಗಿ ಯಾಕಾಯಿತು? ದೇಶದ ವಿದ್ಯಾರ್ಥಿಗಳ ಜೊತೆ ಮೋದಿಜಿ ಇದ್ದಾರೆ ಅನ್ನೋದು ಎಲ್ಲ ಕಡೆ ಅವ್ರು ಮಾತಾಡಿದನ್ನು ನಾವು ಕೇಳಿದೆವು. ರಸ್ತೆಯಲ್ಲಿ ಹಾದಿ ಬೀದಿಯಲ್ಲಿ ನಮ್ಮ ಯುವ ಜನಾಂಗ ಎಷ್ಟು ದಿನ ಕಚ್ಚಾಡಕ್ಕೆ ನಾವು ನೋಡೋಕ್ಕಾಗುತ್ತೆ? ಈ ವಿದ್ಯಾರ್ಥಿ ಕೋಟ್ ಮಾಡ್ಕೊಂಡಿರಲ್ಲ ನಮ್ಮ ಯುವ ಜನಾಂಗ ಅಂದ್ರಲ್ಲ, ಅದೊಂದು ಕೋಟ್ ಮಾಡ್ಕೊಂಡಿರಲ್ಲ. ಖಂಡಿತ ನಮ್ಮ ಯುವ ಜನಾಂಗ. ನಾವು ಏನೇ ತಪ್ಪು ನೋಡಿ, ನಾನು ಒಂದು ಮಾತಿಲ್ಲಿ ಸ್ಪಷ್ಟಪಡಿಸ್ತೀನಿ. ಇವತ್ತು ಇಷ್ಟು ದಿನ ನಾವು ಗಲಾಟೆಗಳು ಮಾಡಿದೀವಿ. ಯಾವ ಥರ ಗಲಾಟೆ ಆಯಿತು, ಏನೇನು ಗಲಾಟೆ ಆಯಿತು, ಮಾಧ್ಯಮದ ಮೇಲೆ ಏನು ಗಲಾಟೆ ಆಯಿತು, ಪೊಲೀಸರ ಮೇಲೆ ಏನು ಗಲಾಟೆ ಆಯಿತು. ಒಂದು ನೀಟ್ ಬರಿಬೇಕಾಗಿರೋ ವಿದ್ಯಾರ್ಥಿಯರು ಅವ್ರು ಅನೇಕ ಕನಸುಗಳನ್ನು ಹೊತ್ತು ಬಂದಿರ್ತಾರೆ. ಡಾಕ್ಟರ್ ಆಗ್ತೀನಿ ಅಥವಾ ಹಗಲಿರುಳು ಕೆಲಸ ಮಾಡ್ತೀವಿ, ಹಾರ್ಡ್ ವರ್ಕ್ ಮಾಡ್ತೀವಿ ಅಂತ ಅನೇಕ ಕನಸುಗಳಿರುತ್ತೆ. ಅವ್ರಿಗೆಲ್ಲೂ ಕೂಡ ಉಡಾದೆಂಗೆ ಸಂಸದ ಅಂತ ಹೇಳುವಂಥ ವಿದ್ಯಾರ್ಥಿಗಳಿರಲ್ಲ. ವಿದ್ಯಾರ್ಥಿಗಳ ಮನಸ್ಥಿತಿ ಇದೆಯಲ್ಲ, ಎಲ್ಲವನ್ನೂ ನೋಡಿದ್ದೀವಿ ನಾವು. ಇವತ್ತು ಅದರ ಬಗ್ಗೆ ಬೇಡ ನಾನೀಗ ಚರ್ಚೆ. ನಿಮ್ಮನ್ನು ನಾನು ಮತ್ತೊಂದು ಪ್ರಶ್ನೆ ಕೇಳೋ ಬದಲು ನಾನು ನೇರವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕೆ ಬರ್ತೀನಿ. ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಹೌದು, ಏನಕ್ಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಮಾತ್ರ ಅಲ್ಲ, ದೇಶದ ಹಿತ. ಇವತ್ತು 4-5 ದಿನದಿಂದ ಪಾರ್ಲಿಮೆಂಟ್ ಅಲ್ಲಿ ಏನಾದ್ರು ಡಿಸ್ಕಷನ್ ಆಗ್ತಾ ಇದೆಯಾ? ದೇಶದ ಅಭಿವೃದ್ಧಿ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆಯಾ? ತೊಂದರೆ ಪ್ರಾಬ್ಲಮ್ಗಳು ಡಿಸ್ಕಷನ್ ಆಗ್ತಾ ಇದೆಯಾ? ಈ ಮೂಲಕ ನಾನು ರಾಹುಲ್ ಗಾಂಧಿ ಅವರಿಗೆ ಕೇಳೋದು, ನೋಡಿ ಇವತ್ತು ಹೌದು ವಿದ್ಯಾರ್ಥಿಗಳ ಜಂತರ್ ಮಂತರಲ್ಲಿ ಏನೇನಿದೆ ಅದು ಸಮಾಪ್ತಿಯಾಗಿದೆ. ದಯವಿಟ್ಟು ಇವತ್ತಿನಿಂದ ಆದ್ರೂ ಇನ್ನಾದ್ರೂ ಕೂಡ ಬಂದು ಪಾರ್ಲಿಮೆಂಟ್ ಅಲ್ಲಿ ಏನಿದೆ ದೇಶದ ಬಗ್ಗೆ ಚರ್ಚೆ ಮಾಡಿ, ಏನು ಸಂದರ್ಭ ಏನು ಪ್ರಾಬ್ಲಮ್ಗಳಿದೆ ಅದರ ಬಗ್ಗೆ ಚರ್ಚೆ ಮಾಡಿ. ರಾಹುಲ್ ಗಾಂಧಿ ಅವರು ಇದನ್ನು ಮಾಡಬೇಕು. ಇಷ್ಟು ದಿನ ಅವ್ರೇನ್ ತಿಳ್ಕೊಂಡ್ರು, ಏನೇನೋ ಆಗುತ್ತೆ ಅಂತ. ನರೇಂದ್ರ ಮೋದಿ ಅವರು ಯಾವ ತರ ಯೋಚನೆ ಮಾಡಿದ್ರು, ಏನ್ ಮಾಡಿದ್ರು, ದೇಶದ ಯಾವತ್ತಿದ್ರು ನಾನು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಪ್ರತಿ ಬಾರಿ ಹೇಳ್ತೀನಿ, ವಿದ್ಯಾ ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ ಸಬ್ಕ ಪ್ರಯಾಸ, ಈ ಡೈಲಾಗ್ ಈ ಟ್ಯಾಗ್ ಲೈನ್ ಇದೆ ಅಲ್ಲ, ಅದು ಯಾವತ್ತಿದ್ರು ನಮ್ಗೆ ಮತ್ತೆ ಮತ್ತೆ ಪುನರಪಿ ಅದನ್ನು ಬೆಟರ್ ಲೇಟ್ ದನ್ ನೆವರ್ ಅಂತ ನೀವು ಹೇಳ್ತಾ ಇದ್ದೀರಿ. ಅಂತೂ ಇಂತೂ ತಗೊಂಡ್ವಲ್ಲ ಸುಮ್ನಾಗಿ ಇನ್ ಮುಂದಕ್ಕೆ ಸಂಸತ್ತಿಗೆ ಬಂದು ಮಾತಾಡಕ್ ಹೇಳಿ ಅಂತ ಕರಿತಾ ಇದ್ದೀರಿ ಅವ್ರನ್ನ ಅಲ್ವಾ? ನೋಡಿ, ಅದು ಯಾವ ರೀತಿ ಏನಕ್ಕೋಸ್ಕರ ತಗೊಂಡ್ರು ಅನ್ನೋದನ್ನ ಇನ್ನು ಮುಂದೆ ಗೊತ್ತಾಗುತ್ತೆ. ಇನ್ನು 3-4 ವಾರದಲ್ಲಿ ಅವ್ರು ಏನೇನು ಹೇಳಿದ್ದಾರೆ ಎಲ್ಲವೂ ಚರ್ಚೆ ಆಗುತ್ತೆ. ಮೊದಲು ಯಾವ ತರ ಶಿಕ್ಷೆ ಇತ್ತು ನೋಡಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದು ಇದು ಮಾತ್ರ ಅಲ್ಲ, 10 ವರ್ಷದಿಂದ ಅಥವಾ 20 ವರ್ಷದಿಂದ ಎಷ್ಟು ಸರಿ ಆಗಿದೆ ಅನ್ನೋದು ನಾವೆಲ್ಲರೂ ನೋಡಿದ್ವಿ. ಆದ್ರೆ ಅದಕ್ಕೆ ಯಾವ ತರ ಆದ ಒಂದು ಮೇನ್ ಏನ್ ಬೇಕಾಗಿತ್ತು, ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ನಾವು ಯಾವ ತರ ತಡೆ ಕಾರ್ಯಕ್ರಮ ಆಗ್ಬೇಕು ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ. ಮೂಲ ಉದ್ದೇಶವನ್ನು ಎಲ್ಲರೂ ಮರೆತು ಅಲ್ಲೇನಾಯ್ತು ಇಲ್ಲೇನಾಯ್ತು ಎಲ್ಲರೂ ಕ್ರೆಡಿಟ್ ತಗೋಬೇಕು ಯಾವ ತರ ಆಯ್ತು. ಬಟ್ ಪ್ರಶ್ನೆ ಪರವಾಗಿಲ್ಲ ರಾಜೀನಾಮೆ ಕೊಟ್ರಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳೋದು, ಅಥವಾ ಅದಕ್ಕೂ ಒಂದೊಂದು ಸಬು ಬುಡ್ಕೊಂಡು ಹೋಗ್ತೀರಾ ನೀವು? ನೋಡಿ, ರಾಜೀನಾಮೆ ಅನ್ನೋದು ಯಾವತ್ತೂ ಕೂಡ ದೇಶಕ್ಕಿಂತ ದೊಡ್ಡದು ವ್ಯಕ್ತಿ ಅಲ್ಲ, ದೇಶದ ಜನತೆಗಿಂತ ದೊಡ್ಡದು ವ್ಯಕ್ತಿ ಅಲ್ಲ. ನರೇಂದ್ರ ಮೋದಿ ಅವರು ಯಾವತ್ತೇ ಅದನ್ನೇ ಹೇಳುದು, ಸಬ್ಕ ಸಾಥ್ ಅಂದ್ರೆ ಏನು ಅದನ್ನೇ ಅವ್ರು ಹೇಳಿದ್ದು. ಖಂಡಿತವಾಗ್ಲೂ ಒಂದಂತೂ ಸ್ಪಷ್ಟ, ದೇಶದ ಯುವಕರ ಜೊತೆ ಭಾರತೀಯ ಜನತಾ ಪಾರ್ಟಿ ಇದೆ. ಅಲ್ಲಿ ಸೇರಿದವರೆಲ್ಲ ಯುವ ಜನತೆ ಅಂತ ಒಪ್ಕೋತೀರಾ? ಖಂಡಿತ ಇಲ್ಲ, ಯುವ ಜನತೆ ಅಲ್ಲಿ ಸೇರಿದವರೆಲ್ಲರೂ ಅಲ್ಲ. ನಾನು ಈಗಲೇ ಒಂದು ಮಾತು ಹೇಳಿದೆ ನೋಡಿ, ಜನ್ಜಿ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ನೀಟ್ ಬಗ್ಗೆ ಫಸ್ಟ್ ಕಾಮೆಂಟ್ ಬರುವಾಗ ಯಾರಾದ್ರೂ ಕೂಡ ನಾವು ಉಡಾದೆಂಗೆ ಅಂತ ಹೇಳಲ್ಲ, ಅಥವಾ ಮಾಧ್ಯಮವನ್ನ ಗಾಲಿ ಹೇಳುವ ಕೆಲಸ ಮಾಡಲ್ಲ, ಅಥವಾ ಅಲ್ಲಿ ಪೊಲೀಸರ ಮೇಲೆ ಲಾಠಿ ಕೆಲಸವನ್ನ ವಿದ್ಯಾರ್ಥಿಗಳು ಮಾಡಲ್ಲ ರೀ. ಯಾರು ನೀಟಿಗೆ ಬರ್ತಾರೆ ಅವ್ರು ಪ್ರಬುದ್ಧರಾಗಿರ್ತಾರೆ, ಅವ್ರು ಅನೇಕ ಕನಸುಗಳನ್ನ ಇಟ್ಕೊಂಡು ಬಂದಿರೋ ಇರ್ತಾರೆ. ಈ ವಾಹಿನಿ ನೋಡುವ ವೀಕ್ಷಕರಿಂದ ಒಪ್ಕೋತಾರ ಅಂತ ಹೇಳ್ತೀನಿ ನಾನು. ಅಲ್ಲಿ ಬಂದಿರುವ ವಿದ್ಯಾರ್ಥಿಗಳು ಎಲ್ಲರೂ ವಿದ್ಯಾರ್ಥಿಗಳ. ಓಕೆ, ಬರ್ತೀನಿ. ಉಷಾ ಅವರೇ, ಆಮ್ ಆದ್ಮಿಗೆ ಸಿಕ್ಕಂತಹ ದೊಡ್ಡ ಜಯ ಅಂತ ಕರ್ಕೊಳ್ಳೋಕೆ ಇಷ್ಟಪಡ್ತೀರಾ ನೀವು? ಖಂಡಿತ ಇಲ್ಲ, ಖಂಡಿತ ಇಲ್ಲ. ದಿಸ್ ಇಸ್ ಡೆಮೋಕ್ರಸಿ ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂಡ್ ಆಫ್ ದ ಪೀಪಲ್. ಇದು ಸ್ಟೂಡೆಂಟ್ಸಿನ ಜಯ. ಕಾಕ್ರೋಚಸ್ ಅಂತ ಕರೆದ್ರಲ್ಲ, ಅವರು ಕರೆದಿದ್ದಕ್ಕೆ ಏನು ಯುವ ಪೀಳಿಗೆ ಇದೆ ಅವರು ಕೊಟ್ಟಂತಹ ಉತ್ತರ. ಖಂಡಿತವಾಗ್ಲೂ ಇಲ್ಲಿ ಯಾರ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಅಲ್ವೇ ಅಲ್ಲ ಇದು. ದಿಸ್ ಇಸ್ ಅ ಸ್ಟೂಡೆಂಟ್ಸ್ ಮೂವ್ಮೆಂಟ್. ಬಹಳ ಜನ ಆಂದೋಲನ ಅಂತ ನಾವು ಕೇಳಿದ್ವಲ್ಲ ಹಿಂದೆ, ಈಗ ನೋಡಿ ಇದು ವಿದ್ಯಾರ್ಥಿಗಳ ಆಂದೋಲನ. ಇಲ್ಲಿ ಯಾರು ಸ್ಪೆಷಲ್ ಆಗಿ ನಾವಂತೂ ಕರ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಇಷ್ಟ ಅಲ್ಲ. ನಾವು ಈ ಹಿಂದೆ ಕೂಡ ಸ್ಟೂಡೆಂಟ್ಸ್ ಯಾರೇ ಆಗಿರ್ಲಿ, ಎಲ್ಲೇ ಅನ್ಯಾಯ ಆಗಲಿ ನಾವು ನಿಲ್ತೀವಿ. ಮೊದಲನೇ ವಿಚಾರ. ಎರಡನೇ ವಿಚಾರ, ನಿಮ್ಮ ವಾಹಿನಿಗೂ ಕೂಡ ಕಂಗ್ರ್ಯಾಚುಲೇಷನ್. ಸತತವಾಗಿ 1 ವಾರದಿಂದ ನೀವು ಕವರ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಸಾಕಷ್ಟು ಮಾಧ್ಯಮಗಳು ಇದನ್ನು ಮುಚ್ಚಿಟ್ಟುವಂಥ ಪ್ರಯತ್ನಗಳು ಮಾಡಿದ್ರು, ಇತರ ವಿಚಾರಗಳನ್ನು ತೆಗೆದ್ರು. ಆದರೆ ನಿಮ್ಮ ವಾಹಿನಿ ಸತತವಾಗಿ 1 ವಾರದಿಂದ 2 ಡಿಬೇಟು 3 ಆ್ಯಂಡ್ ಯು ಹ್ಯಾವ್ ಬೀನ್ ಡೂಯಿಂಗ್ ಇಟ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಬಹುಮುಖ್ಯವಾಗಿ
ಏನು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ವೃಂದ ಇವತ್ತು ದೇಶಾದ್ಯಂತ, ನಾಟ್ ಓನ್ಲಿ ದೇಶಾದ್ಯಂತ, ಹೊರ ದೇಶಗಳಿಂದಲೂ ಕೂಡ ಅವ್ರಿಗೆ ಸಪೋರ್ಟ್ ಸಿಗ್ತಿತ್ತು. ಈ ಆಂದೋಲನಕ್ಕೆ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಬಹಳ ಅದ್ಭುತವಾಗಿ ಈಗ ತಾನೇ ಬಿಜೆಪಿ ವಕ್ತಾರ ಹೇಳಿದ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. 37 ದಿನಗಳ ನಂತರ ಅವ್ರಿಗೆ ಅರಿವಾಗಿರೋದು ಅನ್ನೋದು ಬಹಳ ನಾವು ಸ್ವಾಗತ ಮಾಡ್ತೀವಿ. ಧರ್ಮೇಂದ್ರ ಪ್ರಧಾನ್ ಅವರ ರಿಸಿಗ್ನೇಷನ್ ಕೂಡ ಸ್ವಾಗತ ಮಾಡ್ತೀವಿ. 37 ದಿನಗಳ ನಂತರ ಇದು ಮನವರಿಕೆ ಆಗಿರುವಂತಹ ಬಿಜೆಪಿ ಮಹಾನ್ ನಾಯಕರು ಏನ್ ಇವಾಗ ತಿಳ್ಕೊಂಡಿದಾರೋ ಅದಕ್ಕೂ ನಾವು ಸ್ವಾಗತ ಮಾಡ್ತೀವಿ. ಬಹಳ ಸಂತೋಷ. ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಮಟ್ಟದ ಪರಿಣಾಮ ಅಂತೂ ಖಂಡಿತ ಬೀಳುತ್ತೆ. ಆದರೆ ನೀವು ಓಪನಿಂಗ್ ಸ್ಟೇಟ್ಮೆಂಟ್ ಅಂದಿದ್ದರಿಂದ ನಾನು ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಅಂಡ್ ಲೀಕ್, ಈ ಹಿಂದೆ ಕೂಡ ಲೀಕ್ ಆಗಿತ್ತು, ಖಂಡಿತ ಹೌದು. ಆದರೆ ಯಾಕೆ ಈಗ ಆಗಿದೆ ಈ ರೀತಿ ಹೋರಾಟ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಸೆಂಟ್ರಲ್ ಎಜುಕೇಶನ್ ಮಿನಿಸ್ಟರ್ ಆದಮೇಲೆ ಅವರ ಅವಧಿಯಲ್ಲಿ ಸುಮಾರು 3 ಪೇಪರ್ಗಳು ಲೀಕ್ ಆಗಿದ್ದಾವೆ. ಅದೇ ನೀವು ಬಿಜೆಪಿ ಸರ್ಕಾರದ 2013ರಿಂದ ತಗೊಂಡು ಹೋದ್ರೆ ಸರಿಸುಮಾರು 100ಕ್ಕಿಂತ ಹೆಚ್ಚು ಪೇಪರ್ಗಳು ಲೀಕ್ ಆಗಿದ್ದಾವೆ. ಕಿಮ್ಮನೆ ರತ್ನಾಕರ್ ಅವರು ಇದ್ರಿ ಮೇಡಮ್, ನಾನು ಒಂದು ಸೆಕೆಂಡ್ ಮಾಡ್ತೀನಿ. ಪ್ರವೇಶ ಮಾಡಬೇಕು ಅಂದ್ರೆ ಎಲ್ಲರಿಗೂ ಬಹಳ ತಾಳ್ಮೆಯಿಂದ ಕೇಳಿಸ್ಕೊಂಡು ಇದೇ ಸಂಸ್ಕೃತಿನ ಇವತ್ತು 37 ದಿನಗಳ ನಂತರ ನಿಮ್ಗೆ ರಾಜೀನಾಮೆ ಕೊಡ್ಸಿರೋ ಅದಕ್ಕೇನೆ ತಾಳ್ಮೆನೆ ಇಲ್ಲ. ಅವ್ರು ಕೇಳಿದ ಹುಡುಗರು ಅಷ್ಟೇ, ನಮ್ಮನ್ನು ಬಂದು ಕೇಳಿ, ನಮ್ಮನ್ನ ಬಂದು ಏನಾಗ್ತಿದೆ ಅಂತ ಕೇಳಿ. ನೀವು ಕೇಳಲಿಲ್ಲ. ಯಾವಾಗ ನಿಮ್ ಸೋನು ಹೋರಾಟಕ್ಕೆ ಅಲ್ಲಿವರೆಗೂ ಪೀಸ್ಫುಲ್ ಆಗಿ ಬಹಳ ಅದ್ಭುತವಾಗಿ ಮಕ್ಕಳು 21 ದಿನಗಳ ಕಾಲ ಜಂತರ್ ಮಂತರಲ್ಲೇ ಕೂತ್ಕೊಂಡಿದ್ದು ಇಡೀ ವಾಹಿನಿಯಲ್ಲಿ ಎಲ್ಲರಿಗೂ ಗೊತ್ತಿದೆ. ಆಂಟಿ ಎಲಿಮೆಂಟ್ಸ್ ಕರಿಬೇಡಿ ಮೇಡಮ್, ನೀವು ಆಂಟಿ ಎಲಿಮೆಂಟ್ಸ್. ನಾಮನ ಹೆಸರಲ್ಲಿ ಇವತ್ತು ರಾಜಕೀಯ ಮಾಡಿ ಅವರ ನಿಮ್ಮ ಸಮಯ ಮುಗಿದ್ಮೇಲೆ ದಯವಿಟ್ಟು ಬೇರೆಯವ್ರ ಮಾತನ್ನು ಕೇಳಬೇಕು. ತಪ್ಪು ಸಂದೇಶ, ನಿಮ್ಗೊಂದು ಪೆನ್ನು ಪೇಪರ್ ಎರಡೂ ಕೊಟ್ಟಿದೀವಿ. ಅವ್ರು ತಪ್ಪು ಸಂದೇಶ ಮೆಸೇಜ್ ಪಾಸ್ ಮಾಡ್ತಾ ಇದ್ರೆ ದಯವಿಟ್ಟು ಬರ್ಕೊಳ್ಳಿ. ನಿಮ್ ಸಮಯ ಬಂದಾಗ ಹೇಳಿ. ಪ್ಲೀಸ್ ಗೋ ಹೆಡ್ ಸರ್. ಯಾರ್ದು ಸರ್ ಇದು ಜಯ? ಸ್ಟೂಡೆಂಟ್ ಪವರ್ ಏನು ಅನ್ನೋದು ಗೊತ್ತಾಯ್ತು. ಕಾಂಗ್ರೆಸ್ ಕೈಲಿ, ವಿರೋಧ ಪಕ್ಷದ ಕೈಲಿ ಆಗ್ದಲ್ಲ ಇರೋದನ್ನ ಯುವ ಜನತೆ ಮಾಡಿ ತೋರಿಸ್ಬಿಡ್ತೀವಿ ಇವತ್ತು. ಹಂಗನ್ನಿಸ್ತಾ ಇಲ್ವಾ? ಈ ದೇಶದ ಯುವ ಜನತೆಗೆ ನಾನು ಮೊಟ್ಟ ಮೊದಲು ಕಾಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಬಯಸ್ತೇನೆ, ಅಭಿನಂದನೆಗಳನ್ನ ಹೇಳೋದಕ್ಕೆ ಬಯಸ್ತೇನೆ. ಅವರು ಇವತ್ತು ಹೋರಾಟ ಯಾವ ರೀತಿ ಮಾಡಿದರು, ಯಾವ ರೀತಿ ಇವತ್ತು ಒಂದು ಒಗ್ಗಟ್ಟಿನಿಂದ ಏನು ಕೇಂದ್ರ ಸರ್ಕಾರದವರು ಬಹಳಷ್ಟು ಡಿರೇಲ್ ಮಾಡೋದಕ್ಕೆ ಹೋರಾಟವನ್ನು ಅವರು ಪ್ರಯತ್ನ ಮಾಡಿದ್ರು, ಇವರು ಎಲ್ಲರೂ ಇವತ್ತು ಒಂದಾಗಿ ಜಯವನ್ನು ಸಾಧಿಸಿದ್ದಾರೆ. ಇಡೀ ಭಾರತ ದೇಶದ ಯುವ ಜನತೆಯ ಜಯ ಇದು. ಇವಾಗ ತಾವು ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷದ ಆಗದೇ ಇರೋ ಇದು ಕಾಕ್ರೋಚಸ್ಸು ಅಥವಾ ಈ ಯುವ ಜನಾಂಗ ಮಾಡಿದೆ ಅಂತ. ಮಾನ್ಯ ರಾಹುಲ್ ಗಾಂಧಿಯವರು ಯಾವತ್ತು ಈ 3.5 ತಿಂಗಳ ಹಿಂದೆ ಪೇಪರ್ ಲೀಕ್ ಆಯಿತು ಆವಾಗಿಂದ ಹಿಡಿದು ಇಲ್ಲಿವರೆಗೆ ಯುವಕರ ಧ್ವನಿಯಾಗಿ ಇವತ್ತು ತಾವು ನೋಡ್ತಾ ಇದ್ದೀರಿ. ಅಲ್ಲಿ ಕೋಟಾದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲಿ ಅವರು ಯಾವ ರೀತಿ ಯುವಕರನ್ನು ಉದ್ದೇಶಿಸಿ ಮಾತನಾಡಿದರು, ಯುವಕರ ಜೊತೆಯಲ್ಲಿ ಅವರು ಇದ್ದಾರೆ ಅನ್ನೋದನ್ನು ಯಾವ ರೀತಿ ಅವರು ಸ್ಪಷ್ಟಪಡಿಸಿದ್ರು ಅಂತ. ಮಾನ್ಯ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಲೋಕಸಭೆಯಲ್ಲಿ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಸಿಗದೇ ಇರುವಾಗ 4-5 ದಿನ ಇವತ್ತು ಲೋಕಸಭೆಯಲ್ಲಿ ಅದರ ಕಲಾಪಗಳನ್ನು ನಡೆಯೋದಕ್ಕೆ ಅವಕಾಶ ಮಾಡಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅವರು ಆ ಪ್ರಧಾನಮಂತ್ರಿಗಳ ನಿವಾಸದ ಮುಂದೆ ಹೋಗಿ ಮುತ್ತಿಗೆ ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ರು. ಇದು ಮಾಡಿರೋದೇ ಅವರು ಯುವಕರಿಗೋಸ್ಕರ. ಅಲ್ಲಿ ಅವರ ಜೊತೆಯಲ್ಲಿ ಯಾವ ರೀತಿ ನಡ್ಕೊಂಡ್ರು, ಅವರ ಸೆಕ್ಯೂರಿಟಿ ಲ್ಯಾಬ್ಸ್ ಯಾವ ರೀತಿ ಆಯಿತು, ಇವತ್ತು ಅವರು ತಮ್ಮ ಜೀವದ ಒಂದು ಹಂಗನ್ನು ಬಿಟ್ಟು ಇವತ್ತು ಯುವಕರ ಜೊತೆಯಲ್ಲಿ ನಾನು ಇದ್ದೇನೆ, ಯುವಕರ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷ ಸದಾ ಇರ್ತದೆ ಅನ್ನೋದನ್ನು ಅವರು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಆಮೇಲೆ ತಾವು ಹೇಳ್ತಾ ಇದ್ರಿ ಇವತ್ತು ನಮ್ಮ ಶಿಕ್ಷಣ ಕೇಂದ್ರ ಸಚಿವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. 3.5 ತಿಂಗಳು ಆಯಿತು ಪೇಪರ್ ಲೀಕ್ ಆಗಿ, ಇವತ್ತು ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಮುಂಚೆ ಅವರು ಮಾಡಿದ್ರೆ ಇವತ್ತು ಏನು ಮಕ್ಕಳ ಮೇಲೆ ಏನು ದಬ್ಬಾಳಿಕೆ ಆಯಿತು, ಮಕ್ಕಳ ಮೇಲೆ ಏನು ಲಾಠಿ ಚಾರ್ಜ್ ಆಯಿತು, ಅವ್ರಿಗೇನು ಪೆಲೆಟ್ ಗನ್ನಿಂದ ಹೊಡೆಯುವಂತ ಏನು ಕೇಂದ್ರ ಸರ್ಕಾರದವರು ಅಶ್ರುವಾಯು ಸಿಡಿಸಿದ್ರು, ಇದನ್ನೆಲ್ಲವನ್ನ ದಬ್ಬಾಳಿಕೆ ಮಾಡಿ ಅವರಿಗೆ ನೋವು ಕೊಡುವಂಥದ್ದು, ಅವರಿಗೆ ತೊಂದರೆ ಮಾಡಿದ ನಂತರ ಮಾಡಿದ ನಂತರನು ಇವತ್ತು ಅವರ
ಯಾವುದೇ ಹಳೆ ಹೋರಾಟಗಳನ್ನ ತಾವು ನೋಡಿದ್ರಿ, ರೈತರ ಹೋರಾಟ ಆಗಿರ್ಬೋದು, ಬೇರೆ ಬೇರೆ ಅವ್ರಿಗೆ ಅವ್ರು ನಕ್ಸಲೈಟ್ ಅಂದಿದ್ದು, ಅವ್ರಿಗೆ ಅರ್ಬನ್ ನಕ್ಸಲೈಟ್ ಅಂದಿದ್ದು, ಅವ್ರಿಗೆ ಯಾವ ರೀತಿ ಭಯೋತ್ಪಾದಕರು ಅಂದ್ರು, ಎಲ್ಲ ನೆರೇಟಿವ್ ಅನ್ನ ಇಲ್ಲೇ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಇಲ್ಲಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಯಾರ ನಾಯಕತ್ವ ಇದೆ, ಯಾರ ಮೇಲೆ ಈ ಸಂವಿಧಾನಿಕ ಸಂಸ್ಥೆಗಳನ್ನ ನಾವು ಅವ್ರನ್ನ ಬಳಸಿ ಆ ಹೋರಾಟವನ್ನು ಹತ್ತಿಕ್ಕಬಹುದು ಅನ್ನೋದು ಗೊತ್ತಾಗ್ಲಿಲ್ಲ. ಹಗುರವಾಗಿ ಯುವಕರನ್ನು ತೆಗೆದುಕೊಂಡು ಅದಕ್ಕಾಗಿ ಅರ್ಥ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಯುವಕರ ಜೊತೆ ಇದೆ. ಆಮೇಲೆ ಇವತ್ತೇನು ಯುವಕರ ಹೋರಾಟ ಯಾವತ್ತು ಮೈಲೇಜ್ ತಗೊಳ್ತೀರಾ ಸರ್? ಅಲ್ಲ, ಮೈಲೇಜ್ ಅಲ್ಲ, ನಾವು ಯಾವತ್ತು ಯುವಕರ ಜೊತೆ ಇವತ್ತು ಯುವಕರ ಹೋರಾಟದ ಜೊತೆ ಕಾಂಗ್ರೆಸ್ ಪಕ್ಷ ಸದಾ ಇರುತ್ತೆ. ಕಾಂಗ್ರೆಸ್ ಅದ್ರ ಪರವಾಗಿರುತ್ತೆ ಅಂದ್ರೆ ಕೇಳ್ಬಿಡ್ಬೇಕು ಅವರು. ಇಲ್ಲ, ಕಾಂಗ್ರೆಸ್ ಪಕ್ಷ ಸದಾ ಯುವಕರ ಇರ್ಲಿ, ಬಡವರು ಇರ್ಲಿ, ರೈತರು ಇರ್ಲಿ, ಎಲ್ಲರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷ ಇರುತ್ತೆ ಇವತ್ತು. ಓಕೆ, ಬರ್ತೀನಿ ರೀ. ಈಗ ತಾನೇ ನಮ್ಮ ಜೊತೆಗೆ AIDSO ರಾಜ್ಯ ಖಜಾಂಚಿಯಾಗಿ ಸುಭಾಷ್ ಅವರು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಡ್ ಇವ್ರ ಮನೆಯಿಂದ ಬಂದಿದ್ದಲ್ಲ, ನೇರವಾಗಿ ಫ್ರೀಡಂ ಪಾರ್ಕ್ ಇಂದ ಈ ಕಡೆಗೆ ಬಂದಿದ್ದಾರೆ. ಅಂದ್ರೆ ಅಲ್ಲಿ ಪ್ರೊಟೆಸ್ಟ್ ಆಗ್ತಾ ಇತ್ತು, ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಭಾಷ್ ಅವರೇ. ಅದೇ ರೀತಿಯಾಗಿ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಕೂಡ ಜಾಯ್ನ್ ಆಗಿದ್ದಾರೆ ಝೂಮ್ ಲೈವ್ಗೆ. ನಮಸ್ಕಾರ ಸರ್. ಸರ್, ಅಂತೂ ಇಂತೂ ಕೊಟ್ಬಿಟ್ರಲ್ಲ ಅನ್ಕೊಳ್ಳದ, ಬೆಟರ್ ಲೇಟ್ ದನ್ ನೆವರ್ ಅಂತ, ಅಥವಾ ತುಂಬಾ ಲೇಟ್ ಆಗಿ ಕೊಟ್ಬಿಟ್ರು ಅನ್ಕೊಳ್ಳದ? ಮುಗಿತಾ ಸರ್ ಎಲ್ಲವೂ? ಇನ್ನೇನಾದ್ರೂ ಅಸ್ತ್ರಗಳಿದಾವ ಪ್ರತಿಪಕ್ಷಗಳಿಗೆ ಇನ್ ಮುಂದಕ್ಕೆ? ಒಂದು ಇಲ್ಲಿ ನಾನು ಗುರುತಿಸುವಂತದ್ದು ಏನು ಅಂತಂದ್ರೆ, ಸಾಮಾನ್ಯವಾಗಿ ಕಳೆದ ಒಂದು ದಶಕಗಳ ಭಾರತೀಯ ಜನತಾ ಪಕ್ಷದ ರಾಜಕಾರಣವನ್ನ ಗಮನಿಸಿದಾಗ ಅವು ಯಾವತ್ತೂ ಕೂಡ ಪ್ರೆಷರಿಗೆ ಈಡಾದಂತಹ ಉದಾಹರಣೆಗಳು ಕಮ್ಮಿ. ಅದರಲ್ಲೂ ಸಾರ್ವಜನಿಕ ಬದುಕಲ್ಲಿ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿದಿದ್ದು, ಪ್ರತಿಪಕ್ಷಗಳ ಬೇಡಿಕೆಗಳಿಗೆ ಒಂದು ತಲೆಬಾಗಿದ್ದ ಘಟನೆಗಳು ಬಹಳ ಕಡಿಮೆ. ನನಗೆ ತಿಳಿದ ಮಟ್ಟಿಗೆ MJ ಅಕ್ಬರ್ ಅವರು ಮೀಟು ಕೇಸಲ್ಲಿ ರಾಜೀನಾಮೆಯನ್ನ ಸಾರ್ವಜನಿಕ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ MJ ಅಕ್ಬರ್ ಅವರ ರೆಸಿಗ್ನೇಷನ್ ಪಡ್ಕೊಂಡಿದ್ರು. ಅವರ ಸಹೋದ್ಯೋಗಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ರು ಅನ್ನುವ ಕಾರಣಕ್ಕೆ ಆ ಮೀಟು ವಿವಾದ ದೇಶಾದ್ಯಂತ ಚರ್ಚೆ ನಡೆದಂತ ಸಂದರ್ಭದಲ್ಲಿ ಆಗ ಕೇಂದ್ರ ಸಚಿವರಾಗಿದ್ದ ಹಿರಿಯ ಪತ್ರಕರ್ತ ಅಕ್ಬರ್ ಅವರ ಮೇಲೂ ಕೂಡ ದೂರು ಬಂದಿತ್ತು. ಆಗ ವಿದೇಶದಲ್ಲಿದ್ರು. ಅವರು ವಿದೇಶದಲ್ಲಿ ಬರ್ತಿದ್ದ ಹಾಗೇನೆ ಅವರ ರಾಜೀನಾಮೆಯನ್ನ ಸಾರ್ವಜನಿಕವಾಗಿ ತುಂಬಾ ಪ್ರತಿಭಟನೆ ಕಂಡು ಬಂದಿತ್ತು. ರಾಜೀನಾಮೆ ಪಡ್ಕೊಂಡು ಈ ಪ್ರಕರಣನೂ ಅಷ್ಟೇ. ಈ ಪ್ರಕರಣವನ್ನ ಬಿಜೆಪಿ ಹ್ಯಾಂಡಲ್ ಮಾಡಿದ ರೀತಿ ಆರಂಭದಿಂದಲೂ ನೋಡಿದ್ರೆ ನಾವು ಯಾವುದೇ ಪ್ರತಿಭಟನೆಗೆ ಜಗ್ಗುವುದಿಲ್ಲ ಅನ್ನುವ ಸಂದೇಶವನ್ನ ಪದೇ ಪದೇ ಕೊಟ್ರು, ಪಾರ್ಲಿಮೆಂಟಿನ ಒಳಗೆ ಮತ್ತು ಪಾರ್ಲಿಮೆಂಟಿನ ಹೊರಗೆ. ಅಲ್ಲಿ ಲಾಠಿ ನಡೆಸಿದಂತಹ ರೀತಿ, ಭಯ ಹುಟ್ಟಿಸಿ ಆ ಹುಡುಗರನ್ನ ಅಲ್ಲಿಂದ ಎಬ್ಬಿಸಿ ಕಳಿಸೋದು ಅಥವಾ ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ಬ್ರೇಕ್ ಮಾಡೋದಕ್ಕೂ ಪ್ರಯತ್ನಗಳು ನಡೀತು. ಅದಾಗ್ಲಿಲ್ಲ. ಹೀಗಾಗಿ ಕೊನೆಗೂ ಒತ್ತಡಕ್ಕೆ ಮಣಿದು ಸಾರ್ವಜನಿಕ ಬದುಕಲ್ಲಿ ಇದು ಹೀಗೆ ಮುಂದುವರೆದ್ರೆ ಒಂದು ಯುವ ಶಕ್ತಿ ಒಂದು ಪ್ರಭಾವಶಾಲಿ ಶಕ್ತಿಯಾಗಿ ದೇಶವ್ಯಾಪಿ ಬೆಳೆದ್ರೆ ಅದು ನಾವೇ ಬೆಳೆಸಿದ ಹಾಗೆ ಆಗುತ್ತೆ ಅದಕ್ಕೆ ಅನ್ನೋದು ನಂಬರ್ 1. ನಂಬರ್ 2, ನಾವು ರಾಜೀನಾಮೆಯನ್ನ ಪಡೆದೇ ಹೋದ್ರೆ ಇದು ರಾಜಕೀಯವಾಗಿಯೂ ನಾವು ಒತ್ತಡಕ್ಕೆ ಸಿಲುಕಬೇಕಾಗುತ್ತೆ ಮತ್ತು ವರ್ಚಸ್ಸಿಗೆ ತುಂಬಾ ಧಕ್ಕೆ ಆಗುತ್ತೆ. ಸರ್ಕಾರದ ವರ್ಚಸ್ಸು, ಪ್ರಧಾನಿ ಮೋದಿ ಅವರ ವರ್ಚಸ್ಸು, ಈ ಎರಡೂ ಅಂಶಗಳನ್ನ ಮನಗಂಡು ಅನಿವಾರ್ಯವಾಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡ್ಕೊಂಡಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅಟ್ ದಿ ಎಂಡ್ ಆಫ್ ದಿ ಡೇ ಏನ್ ಸಂದೇಶ ಏನು ಅಂತಂದ್ರೆ, ಒಂದು ಬೇರೆ ಪೊಲಿಟಿಕಲ್ ಪಾರ್ಟಿಗಳಿಗೆ ಸಾಧ್ಯವಾಗ್ದಲೇ ಇರುವಂತದ್ದು, ಅಂದ್ರೆ ಆ ಪೊಲಿಟಿಕಲ್ ಪಾರ್ಟಿಗಳು ಸ್ಟಾಗ್ನೆಂಟ್ ಆದ್ವೋ ಅಥವಾ ಪ್ರೆಜುಡೈಸ್ ಆದ್ವೋ, ಬೇರೆ ಅಪೋಸಿಟ್ ಪೊಲಿಟಿಕಲ್ ಪಾರ್ಟಿಗಳ ಬಗ್ಗೆ ಸಾರ್ವಜನಿಕರಿಗೆ ಅಷ್ಟು ಕ್ರೆಡಿಬಿಲಿಟಿಯ ಕೊರತೆ ಇದೆಯೋ ಏನೋ ಗೊತ್ತಿಲ್ಲ. ಒಟ್ಟು ಭಾರತ ರಾಜಕಾರಣದಲ್ಲಿ ಒಂದು ವ್ಯಾಕ್ಯೂಮ್ ಇದೆ. ಆ ವ್ಯಾಕ್ಯೂಮ್ ಅನ್ನ ಈ ಯುವ ಶಕ್ತಿ ತುಂಬತೇನೋ ಅಂತ ನನಗೆ ಅನಿಸ್ತಾ ಇದೆ. ಒಂದು ಸಹಜವಾದ ವ್ಯಾಕ್ಯೂಮ್ ಇದೆ. ಆ ವ್ಯಾಕ್ಯೂಮ್ ಅನ್ನ ಒಂದು ದೊಡ್ಡ ಶಕ್ತಿಯಾಗಿ ಆ ಯುವ ಜನರು ತುಂಬಿದ್ರೇನೋ. ಆ ಕೊನೆಗೂ ಆ ಯುವ ಶಕ್ತಿಯ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ಅನಿವಾರ್ಯವಾಗಿ ಇಂಥ ಶಕ್ತಿಗಳಿಗೆ ನಾವು ಮಣಿಲೇಬೇಕಾಗುತ್ತೆ ಎನ್ನುವ ಒಂದು ಪಾಠವನ್ನ ಕಲಿತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡ್ಕೊಂಡಿರೋದು ನಮಗೆ ಗೊತ್ತು. ಎಸ್ ಸರ್, ನಾನು ಬರ್ತೀನಿ. ಸುಭಾಷ್ ಅವರೇ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಯುವಕರ ಟೀಮ್ ಇಂದ. ಅಬ್ದುಲ್ ಕಲಾಂ ಅವರು ಇನ್ನು ತಿಳಿದಂತವ್ರು ಹೇಳ್ತಾ ಇದ್ದಿದ್ದು ಭಾರತ ದೇಶದ ಪವರ್ ಏನು ಅಂದ್ರೆ ಅದು ಯುವಕರು ಅಂತ.
ಬಟ್ ಈಗಿನ ಜಂಜಿಗಳಿಗೆ ಕರಿತಾ ಇದ್ದಿದ್ದು ತಲಹರಟೆಗಳು ತಲಪ್ರತಿಷ್ಠೆಗಳು, ಒಂದು ಹೋರಾಟದ ಅನುಭವ ಇಲ್ಲ, ಸಡನ್ ಆಗಿ ಪ್ರವೋಕ್ ಆಗ್ತಾರೆ, ಪ್ರಚೋದನೆ ಮಾಡಿದ್ರೆ ಸಾಕು ಹೆಂಗ್ ಬೇಕು ಹಂಗಾಡ್ತವೆ, ಟಿಯರ್ ಗ್ಯಾಸ್ ಹಾಕಿದ್ರೆ ಟೇಸ್ಟ್ ಮಾಡ್ತೀನಿ ಬಿಡಿ ಅಂತಾರೆ, ಈ ಏನಾದ್ರು ನೀರ್ ಹಾರಿಸಿದ್ರೆ ನಾವು ವಾಟರ್ ಫಾಲ್ಸ್ ಅಲ್ಲಿ ಆಟ ಆಡ್ತೀವಿ ಬಿಡಿ ಅಂತಾರೆ. ಹಿಂಗ ಕಾಲು ಎಳಿತಾ ಇದ್ದವರ ನಡುವೆ ಅಂತಹದ್ದೇ ಸಮೂಹ, ಅಂಥದ್ದೇ ಒಂದು ಗುಂಪು ಇವತ್ತು ದೇಶದ ಶಿಕ್ಷಣ ಮಂತ್ರಿಯನ್ನ ಕೆಳಗಿಳಿಸಿದೆ. ರಾಜಕೀಯ ಪಕ್ಷಗಳಿಗಾಗ್ದಲೇ ಇರುವ ಕೆಲಸವನ್ನ ನನ್ನ ದೇಶದ ಯುವ ಸಮೂಹ ಮಾಡಿದೆ. ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ರಾಜೀನಾಮೆ ಕೊಟ್ಟರು, ಮುಂದಕ್ಕೆ ಏನು ಮೇಡಮ್? ಇವತ್ತು ಮೊದಲಿಗೆ ನಾನು ಇಡೀ ದೇಶದ ಒಂದು ವಿದ್ಯಾರ್ಥಿ ಯುವಜನರ ಹೋರಾಟಕ್ಕೆ ಸಂದ ಜಯ, ದೊಡ್ಡ ಜಯ ಅಂತ ಕನ್ಸಿಡರ್ ಮಾಡಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮೇಡಮ್ ಇನ್ನೊಂದೇನು ಅಂತ ಹೇಳಿದ್ರೆ, ಇವತ್ತು ನೀವು ರಾಜಕೀಯ ಪಕ್ಷ ಅಂತ ಹೇಳಿದ್ರಿ, ರಾಜಕೀಯ ಪಕ್ಷಗಳ ಕೆಲಸ ಮಾಡೋದು ಅಂತ ಮೇಡಮ್. ನಾನು ಹೇಳೋದು ಮೇಡಮ್, ಈ ಭಾರತದ ಇತಿಹಾಸನ ನೀವು ಗಮನಿಸಿದ್ರೆ ಏನಾದ್ರು ಬದಲಾವಣೆ ಬಂದಿದೆ ಅಂತ ಹೇಳಿದ್ರೆ ಅದು ಸ್ವತಂತ್ರ ಹೋರಾಟದಿಂದನೂ ಕೂಡ ನೀವು ಪ್ರಾರಂಭ ಮಾಡಿದ್ರೆ ಭಗತ್ ಸಿಂಗ್ ಆಗಿರ್ಬೋದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಎಲ್ಲ ವಿದ್ಯಾರ್ಥಿ ಯುವಜನರೇ ಮುಂದೆ ನಿಂತು ಬದಲಾವಣೆಗೆ ದಾರಿ ಮಾಡಿಕೊಟ್ಟಿದ್ದು ಮೇಡಮ್. ಇವತ್ತು ನಮ್ಮ ಜಂಜಿ ಜನ್ರೇಷನ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಭಗತ್ ಸಿಂಗ್ ನೇತಾಜಿಯವರ ಆದರ್ಶಗಳನ್ನ ಹಿಡ್ಕೊಂಡು ಅನ್ಕಾಂಪ್ರಮೈಸಿಂಗ್ ಆಗಿ ಹೋರಾಟವನ್ನು ಮಾಡಿದ್ರು ಮೇಡಮ್. ಇವತ್ತು ನೀವು ಬೆಂಗಳೂರು ಫ್ರೀಡಮ್ ಪಾರ್ಕಿಗೆ ಬಂದಿದ್ದರೆ ಬೆಳಗಿಂದನೇ ಮೇಡಮ್ ನೂರಾರು ಜನ ಯೂತ್ಸು, ಸ್ಟೂಡೆಂಟ್ಸು ಸ್ವಯಂ ಪ್ರೇರಿತವಾಗಿ ಬಂದಿದ್ದರು. ಅದಕ್ಕೆ ಬೆಂಬಲ ಕೂಡ ಇತ್ತು ಮೇಡಮ್. ಇವತ್ತು ಏನು ಕೇಂದ್ರ ಸರ್ಕಾರ, ಕೇಂದ್ರದ BJP ಸರ್ಕಾರ 12 ವರ್ಷಗಳಿಂದ ನೀವೇನೇ ವಾಯ್ಸ್ ರೈಸ್ ಮಾಡಿ, ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡಿ, ನಾವು ಮಾಡಿದ್ದೇ ಮಾಡೋದು, ನಾವು ತಗೊಂಡಿದ್ದ ನಿರ್ಧಾರನೇ ತಗೊಳ್ಳೋದು, ಅಥವಾ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಒಂದು ಮಾತಾಡಿ ಅಂದರೆ ಮಾತಾಡದೇ ಇರೋದು, ಈಗ ಮಾತಾಡೋ ಥರ ಮಾಡಿದ್ದಾರೆ ಮೇಡಮ್. 21 ಜನ ವಿದ್ಯಾರ್ಥಿಗಳು ತೀರೋದ್ರೂ ಕೂಡ ಮಕ್ಕಳ ಆತ್ಮಹತ್ಯೆ ಮಾಡ್ಕೋಬೇಡಿ, ನಾನು ನಿಮ್ಮ ಜೊತೆ ಇದ್ದೀನಿ, ಧೈರ್ಯವಾಗಿರಿ, ಮುಂದೊಂದು ಎಕ್ಸಾಮ್ ಮಾಡ್ತೀನಿ, ಆ ಎಕ್ಸಾಮ್ನ ಧೈರ್ಯದಿಂದ ನೀವು ಬರೆಯೋರಂತೆ ಅಂತೇಳಿ ಒಂದು ಸಾಂತ್ವನದ, ಒಂದು ಧೈರ್ಯದ ಮಾತನ್ನು ಈ ದೇಶದ ಪ್ರಧಾನಮಂತ್ರಿಗಳು ಹೇಳಲಿಲ್ಲ. ಇದೇ ಶಿಕ್ಷಣ ಸಚಿವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಕ್ಕೆ ಅವ್ರಿಗೆ ಸಮಯ ಇತ್ತು. ಅಂಥ ಪ್ರಧಾನಮಂತ್ರಿಗಳನ್ನ 2 ಸತಿ ಮೊನ್ನೆ ರಾತ್ರಿ ನಿನ್ನೆ ಬೆಳಿಗ್ಗೆ ಮಾತಾಡುವಂತೆ ಮಾಡಿದೆ ಈ ದೇಶದ ವಿದ್ಯಾರ್ಥಿ ಯುವಜನರು. ಅಷ್ಟು ಮಾತ್ರ ಅಲ್ಲ, ಇವತ್ತು ರಾಜೀನಾಮೆ ಕೊಡೋ ಥರ ಮಾಡಿದೆ ಮೇಡಮ್ ಈ ದೇಶದ ವಿದ್ಯಾರ್ಥಿ ಯುವಜನರು. ಈ ದೇಶದ ವಿದ್ಯಾರ್ಥಿ ಯುವಜನರ ಈ ಹೋರಾಟ ಮೇಡಮ್ ಮುಂದುವರಿಯುತ್ತೆ. ಅಷ್ಟು ಮಾತ್ರ ಅಲ್ಲ, ಇವಾಗ 3 ಬೇಡಿಕೆಗಳನ್ನ ಈಡೇರಿಸಿದ್ದಾರೆ. ಈ ಕ್ವಶನ್ ಪೇಪರ್ ಲೀಕ್ಗೆ ಪ್ರಮುಖ ಕಾರಣವಾಗಿರುವಂಥ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಆ NTA ಒಬ್ಬರು ಶಿಕ್ಷಣ ತಜ್ಞರಿಲ್ಲ. ಅಷ್ಟು ಮಾತ್ರ ಅಲ್ಲ, ನಮ್ಮ ಕರ್ನಾಟಕ ಅಂತ ಎಲ್ಲ ರಾಜ್ಯಗಳ ಒಬ್ಬ ಪ್ರತಿನಿಧಿನೂ ಕೂಡ ಅಲ್ಲಿಲ್ಲ. ಯಾವ ಸಮಸ್ಯೆನೂ ಕೂಡ ಸಾಲ್ವ್ ಆಗ್ತಾ ಇಲ್ಲ. ನೀವು ಗಮನಿಸಿದ್ರೆ ಮೊನ್ನೆ ಬಂದಿರೋ ರಿಸಲ್ಟಲ್ಲೂ ಕೂಡ ಏರುಪೇರಾಗಿದೆ. ಅದನ್ನು ಅಬಾಲಿಷ್ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಮೇಡಮ್.